ಫಸ್ಟ್ ನಮ್ಮ ಕೆಲಸ ಇದ್ದಿದ್ದೇ ಕುಡಿಯೋದು ಕ್ರಿಯೇಟಿನ್. ಅಲ್ಲ, ನಮ್ಮ ಮಮ್ಮಿನೇ ಅದು ಕೂತಿದ್ದಾರೆ. ಸತ್ಯ ಚೆಕ್ ಮಾಡ್ರೆ ಅದೊಂದು ಟಾಸ್ಕ್ ಕಂಪ್ಲೀಟೆಡ್. ಕ್ರಿಯೇಟಿನ್ ಕುಡ್ದಾಯ್ತು, ಬನ್ನಿ ಹೋಗೋಣ ವರ್ಕೌಟ್ಸ್ ನೋಡೋಕ್ಕೆ. ಟೈಮ್ ಇವಾಗ ಎಕ್ಸಾಕ್ಟ್ ಆಗಿ 5:45 ಆಗ್ತಾ ಇದೆ. ಏನಕ್ಕೆ ಇಷ್ಟು ಬೇಗ ವಿಡಿಯೋ ಎತ್ತಾ ಇದೆ, ನಾರ್ಮಲ್ ಆಗಿ ಲೇಟ್ ಆಗ್ತಾನೆ ಹೋಗ್ತಾ ಇದೆ ಅಂತ ಅನ್ಕೋಬೇಡಿ. ಇವತ್ತು ಆಲ್ರೆಡಿ ಟಾಸ್ಕ್ ಅಸೈನ್ ಮಾಡಿದ್ದಾರೆ. ನಮ್ಮ ಅಕ್ಕಗೆ ಚೆಕ್ಅಪ್ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಬೇಗನೆ ಜಿಮ್ಗೆ ಹೋಗ್ಬಿಟ್ಟು ವರ್ಕೌಟ್ಸ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಬನ್ನಿ ನೋಡೋಣ ಜಿಮ್ ವರ್ಕೌಟ್ಸ್ ಅಲ್ಲಿ ಏನ್ ಮಾಡೋಣ ಇವತ್ತು ಅಂತ. ಕಿತ್ತು ದಬಾಕ್ತಾನ ಬನ್ನಿ ಗಾಯ್. ಅಲ್ಲ, ಈ ಅರ್ಲಿ ಮಾರ್ನಿಂಗ್ ಅಲ್ಲಿ ಗಾಡಿ ಓಡಿಸ್ಕೊಂಡ್ ಬಂದ್ರೆ ಕೈ ಏನ್ ಗುರು, ಫ್ರೀಸರ್ ತಂಗೆ ಕೈ ಆಗ್ಬಿಡ್ತದೆ. ಫುಲ್ಲು ಕೆಲ್ಸನೇ ಮಾಡ್ತಾ ಇಲ್ಲ, ಒಂದು 5 ನಿಮಿಷ ಕೆಲ್ಸನೇ ಮಾಡ್ತಾ ಇಲ್ಲ. ಓಕೆ, ಜಿಮ್ ಎಂಟ್ರಿ ಕೊಡ್ತಾ ಇದ್ದೀವಿ. ತುಂಬ ದಿವಸ ಬಿಟ್ಟು ಈ ಟೈಮಿಗೆ ಜಿಮ್ ಎಂಟ್ರಿ. ಈ ಟೈಮ್ ನೋಡಿ ಕ್ರೌಡ್ ಅಷ್ಟೊಂದು ಯಾರು ಎಕ್ಸಾಕ್ಟಾಗಿ ಸಿಕ್ಕು. ಇವತ್ತು ಸ್ಪ್ಲಿಟ್ ವರ್ಕೌಟಲ್ಲಿ ನಾವು ಮಾಡೋದು ಬ್ಯಾಕ್ ಆ್ಯಂಡ್ ಬೈಸಿಪ್. ಬನ್ನಿ ನೋಡೋಣ ಮಸ್ತಾಗಿ ಹೆಂಗೆ ಮಾಡೋದು ಬ್ಯಾಕ್ ಅಂತ. ಮುಗೀತು. ಇವಾಗ ಹೋಗ್ಬಿಟ್ಟು ಮನೆಗೆ ಹೋಗಿ ಪ್ರೋಟೀನ್ ಕುಡ್ದು ನಮ್ಮ ಅಕ್ಕನ ಕರ್ಕೊಂಡು ಹೋಗ್ಬೇಕು. ಇವಾಗ ಡೇ 3 ಟಾಸ್ಕ್ ಆಲ್ರೆಡಿ ಅವರೇ ರೆಡಿ ಮಾಡಿದ್ದಾರೆ. ಓ ಮೈ ಗಾಡ್, ನಾನು ಎಷ್ಟು ದೊಡ್ಡ ಮಿಸ್ಟೇಕ್ ಮಾಡಿದ್ದೀನಿ. ಓಕೆ, ಅಲ್ಲಿ ನೋಡಿ ಗಾಡಿ ಅಲ್ಲಿ ಒಳಗಡೆ ಬಿಟ್ಟಿದ್ದೀನಿ. ನಾನು ಫಸ್ಟ್ ಫ್ಲೋರಲ್ಲಿ ಇಳಿದ್ಬಿಟ್ಟಿದ್ದೀನಿ, ಸಾರಿ ಗ್ರೌಂಡ್ ಫ್ಲೋರಲ್ಲಿ ಇಳಿದ್ಬಿಟ್ಟಿದ್ದೀನಿ. ನಾನು ಬೇಸ್ಮೆಂಟ್ಗೆ ಹೋಗ್ಬೇಕಾಗಿತ್ತು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ಮೈ ಗಾಡ್, ಬಿದ್ದುಬಿಟ್ಟೆ ಆಮೇಲೆ. ಓಕೆ, ಪ್ರೋಟೀನ್ ಶೇಕ್ ರೆಡಿ ಆಗಿದೆ, ಪ್ರೋಟೀನ್ ಓಟ್ಸ್ ರೆಡಿ ಆಗಿದೆ. ಇಲ್ಲಿ 10 ಗ್ರಾಮ್ಸ್ ಆಫ್ ಎಗ್ ವೈಟ್ ಇದೆ. ಸಕ್ಕತ್ತಾಗಿ ತಿಂದ್ಬಿಟ್ಟು ಇವಾಗ ಹಾಸ್ಪಿಟ್ಲ್ಗೆ ಹೋಗಿ ನೋಡ್ಬೇಕೇನು ಸಮಾಚಾರ ಅಂತ.
ಈ ಉನ್ನತ ವಾಡ. ಸ್ನಾನ ಆಗಿ ಫುಲ್ ಫ್ರೆಶ್ ಅಪ್ ಆಗಿದ್ದಾಯ್ತು. ಇವಾಗ ಪ್ರೋಟೀನ್. ನೆಕ್ಸ್ಟ್ ಲೆವೆಲ್. ಓಕೆ, ಪ್ರೋಟೀನ್ ತಿನ್ಕೊಂಡು ಹೇಗೆ ತಿನ್ಕೊಂಡು ಇವಾಗ ನಮ್ಮ ಅಕ್ಕನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಏನು ನಡೀತದೆ ನೋಡೋಣ. ಓಕೆ ಗೈಸ್, ಡೇ 3 ಟಾಸ್ಕ್ ಏನಂದರೆ ನಮ್ಮ ಅಕ್ಕನ ಹಾಸ್ಪಿಟಲ್ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ಬೇಕು. ಸ್ವಲ್ಪ ಗಲೀಜೋಗಿದ್ದಾನೆ. ನಾವು ಒರೆಸ್ಬಿಟ್ಟು ಕಾರ್ ರೈಡ್ ಮಾಡೋಣ. ಇವಾಗ ಡೇ 3 ಟಾಸ್ಕ್ ಸ್ಟಾರ್ಟ್ ಆಯ್ತು. ಇವಾಗ ಚೋಟು ಲವ್ ಯು ಸೊಲ್ಲೆ. ಓಕೆ, ಹಾಸ್ಪಿಟಲ್ ರೀಚ್ ಆದ್ವಿ. ಇವಾಗ ಹೋಗಿ ಪಾರ್ಕಿಂಗ್ ಮಾಡಿಬಿಟ್ಟು ಬರಬೇಕು. ಆ್ಯಕ್ಚುಲಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವ್ಲಾಗ್ ಮಾಡ್ಬೇಕಂತ ಇದ್ದಿದ್ದು ಫುಲ್ ಮೋಟಿವೇಶನ್ ಏನಂದರೆ ಕಾರ್ ಡ್ರಿಫ್ಟಿಂಗ್ ಮಾಡೋಣ ಅಂತ. ಬಟ್ ಇವಾಗಿರೋ ಸದ್ಯಕ್ಕೆ ನಮ್ಮ ಕಾರ್ ಡ್ರಿಫ್ಟಿಂಗ್ ಮಾಡಬೇಕಂದ್ರೆ ನಮ್ಮ ಹತ್ರ ಅಷ್ಟೊಂದು ಫಿನಾನ್ಸ್ ಇಲ್ಲ. ಸೊ ದಟ್ ಏನೋ ಒಂದು ಮಾಡೋಣ ಅಂತ ಇವಾಗ ನಾವು ಮುಂದಕ್ಕೆ ಹೊರಟಿದ್ದೀವಿ. ಏನೋ ಸಕ್ಕದಾಗಿ ಓಡಿಸ್ತೀನಿ, ಬಟ್ ಅದಕ್ಕೆ ತಕ್ಕಂಗೆ ಪ್ಲಾಟ್ಫಾರ್ಮ್ ಬೇಕು, ಕಾಸು ಬೇಕು. ಕಾರ್ ಡ್ರಿಫ್ಟಿಂಗ್ ಮಾಡಬೇಕಂದ್ರೆ ಟೈಮ್ ಬೇಕು. ಎಲ್ಲ ಸ್ಟಾರ್ಟ್ ಮಾಡಬೇಕಂದ್ರೆ ಸ್ವಲ್ಪ ಒಂಚೂರು ಮೈಂಡ್ ಸೆಟ್ ಮಾಡ್ಕೊಂಡು ಮಾಡಬೇಕು. ಇಟ್ಸ್ ಮೈ ಡ್ರೀಮ್ ಲೈಫ್. ನಾನು ನಿದ್ದೆ ಮಾಡ್ದಿರ ನನ್ನ ಎದ್ದು ಕೂರಿಸ್ತದಂದರೆ ಅದೊಂದು ವಿಷಯ ಮಾತ್ರನೇ, ಕಾರ್ ಡ್ರಿಫ್ಟಿಂಗ್. ನೋಡೋಣ. ಕೆಲಸ ಚೆಕಪ್ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ಬಿಟ್ಟು ಪ್ರೋಟೀನ್ನ ಕನ್ಸ್ಯೂಮ್ ಮಾಡಬೇಕು ಪ್ರಾಪರಾಗಿ. ಚಿಕನ್ ಏನು ಬೇಯಿಸಿಲ್ಲ, ಈಸ್ಕೊಂಡು ಹೋಗಿಲ್ಲ. ಚಿಕನ್ ಈಸ್ಕೊಂಡು ಹೋಗ್ಬೇಕು. ಇಬ್ಬರು ಕಾಯ್ತವ್ರೆ, ಚೋಟು ನಮ್ಮ ಅಕ್ಕ ಇಬ್ಬರು ಇದ್ದಾರೆ. ಬಂದಿರೋ ಜಾಗ ಇದು ತಿರುಮನಲ್ಲಿ KNS ಬಸ್ ಸ್ಟಾಪು. ಎಳ್ನೀರು ಕುಡಿಯೋಣ ಅಂತ ಇದೀವಿ. ಆಪೋಸಿಟ್ ಆಫ್ ಹಜ್ ಭವನ್. ಗುರು ಒಂದು ಎಳ್ನೀರೊಂದು, ಗಂಜಿಕಾಯಿ ಕೊಡಿ. ಗಂಜಿಕಾಯಿ ಒಂದು ಗುರು. 25 ರೂಪಾಯಿ ಇತ್ತು, 30 ರೂಪಾಯಿ ಮಾಡಿಬಿಟ್ಟಿದ್ಯಾ? ಚೆನ್ನಾಗಿರಕ್ತಾನೆ ಬರೋದು. ಒಂದು 3 ಹೊಡೀರಿ. ಸ್ಟಾಕ್ ಇರ್ಬೋದು. ಎತ್ಕೊಂಡು ಹೋಗಿ ನಮ್ಮ ಮಮ್ಮಿಗೆ ಕೊಡಬೇಕು. ಶಿವಗಾಮಿ ದೇವಿಗೆ ಒಂದು ಬೇಕಂತೆ, ಕುಡಿತಾರೆ ಇವಾಗ. ಆ್ಯಕ್ಚುಲಿ ಸಾಕಾಗಿದೆ ಒಂದು. ಹೈ ಚೋಟಿ, ನಿನಗೂ ಬೇಕಾ ಎಳ್ನೀರು? ಮೊಟ್ಟ ತಲೆಯ ಥ್ಯಾಂಕ್ಸ್ ಅಣ್ಣ. ಚಿಕನ್ ತೊಗೊಂಡಾಯ್ತು. ಇವಾಗ ಮನೆಗೆ ಹೋಗ್ಬಿಟ್ಟು ಅದನ್ನ ಕುಕ್ ಮಾಡಿ ತಿನ್ನಬೇಕು. ಪ್ರೋಟೀನ್ ಇಂಟೆಕ್ ತಗೊಳ್ಳೇಬೇಕು. ಆಲ್ರೆಡಿ ಇಟ್ಸ್ ಬಿನ್ 2 o'clock ಆಗೋಯ್ತು, ತಿಂದಿಲ್ಲ. ಹೊಟ್ಟೆಲ್ಲ ಕಡ್ಮುಡು ಅಂತ ಇದೆ. ಫಸ್ಟು ಹೋಗಿ ತಿನ್ನಬೇಕು. ಓಕೆ, ಕುಕುಂಬರ್ ರೆಡಿ ಇದೆ. ನಮ್ಮ ಸರ್ಕಮ್ಮ ಮಾಡಿರೋ ಚಿಕನ್ ರೆಡಿ ಇದೆ. ಇವಾಗ ಚಿಕನ್ ಕ್ಯಾಚ್ ಮಾಡಬೇಕು ಫಸ್ಟು. ಖಾಲಿ ಆಯಿತು. ಜೊತೆಗೆ 3 eggs ರೆಡಿದೆ. ಸ್ವಲ್ಪ ಕಾಪ್ಸ್ ಬೇಕು. ಕಾಪ್ಸ್ ಇಲ್ಲ ಅಂದರೆ ಇಟ್ ವಿಲ್ ನಾಟ್ ವರ್ಕ್. ಪಲಾವ್ ಇದೆ ಕಾಪ್ಸ್ಗೆ, ಅಟ್ಲೀಸ್ಟ್ ಏನೋ ಒಂದಿದೆ ಹಾಕ್ಕೊಂಡು ತಿನ್ಬೇಕಷ್ಟೇ. ಬಟ್ ಆ್ಯಕ್ಚುಲಿ ನನ್ನ ಈ ಪಲಾವ್ ಬಂದುಬಿಟ್ಟು ನನ್ನ ಫೇವ್ರೆಟ್. ಟೊಮೆಟೊ ಪಲಾವ್. ಮತ್ತು ಹತ್ರ 8 ತಿಂಗಳಾಗೋಯ್ತು ನನ್ನ ಪಲಾವ್ ತಿಂದು. ಇವಾಗ ತಿಂತಾಯಿದ್ದೀನಿ ತುಂಬ ದಿವಸ ಬಿಟ್ಟು. ಓಕೆ ಚೋಟಿ, ನೀ ಸಾಪಿಲ್ಲಾಡ? ಚಿಕನ್ ಮನವಾ? ಸಕ್ಕದಾಗಿದೆ ಚಿಕನ್ನು. ಆರಾಮಾಗಿ ತಿನ್ಬಿಟ್ಟು ಮನೆಗಿರೋಣ ಅಂತ ನೋಡಿದ್ರೆ ನಮ್ಮ ಮಮ್ಮಿ ಟಿಫನ್ ಬಾಕ್ಸ್ ಕೊಟ್ಟು ಕಳಿಸ್ತವ್ರೆ, ಹೋಗ್ಬಿಟ್ಟು ಹಾಲು ಇಸ್ಕೊಂಬರೋ ಅಂತ. ಅದಕ್ಕೆ ಹೋಗಿ ಹಾಲು ಇಸ್ಕೊಂಬರಕ್ ಹೋಗ್ತಾ ಇದ್ದೀವಿ. ಯಾಕೆ ಈ ವಿಡಿಯೋ ಇಲ್ಲಿ ತೆಗಿತಾ ಇದ್ದೀನಿ ಅಂದ್ರೆ, ಈ ಜಾಗ ಇದೆ ನೋಡಿ ಆ ಕಡೆ, ಕಾಣಿಸ್ತಾ ಇದೆಯಾ? ಅದೊಂದು ದೊಡ್ಡ ದರಿದ್ರ ಜಾಗ ಇದೆ. ಈ ರೋಡ್ ಈಗ ಎಕ್ಸಾಕ್ಟ್ ಆಗಿ ಈ ಜಾಗದಲ್ಲಿ ಟುವರ್ಡ್ಸ್ ಬೆಲ್ಲಲ್ಲಿ ಕ್ರಾಸ್ ಇಂದ ಕಣ್ಣೂರ್ ಕಡೆ, ಇಲ್ಲಿ ನನ್ಗೆ ಆಕ್ಸಿಡೆಂಟ್ ಆಗಿರೋ ಜಾಗ ಇದು. ಮೇಜರ್ ಆಕ್ಸಿಡೆಂಟ್ ಆಗಿದ್ದು ಈ ಜಾಗದಲ್ಲಿ. ಅದೇನ್ ಕರ್ಮನೋ, ಇದೇ ರೋಡ್ ಅಲ್ಲಿ ನಮ್ ಕಾಲೇಜ್ ಅವ್ರದ್ದು ಒಂದು ಪೋಲೋ ಕಾರೂನ್ ಆಕ್ಸಿಡೆಂಟ್ ಆಗಿತ್ತು. 3 ಜನ ಸ್ಪಾಟ್ ಆಗಿದ್ದು. ಅದ್ರಲ್ಲಿ ಆ ಜಾಗದಲ್ಲಿ ತುಂಬಾ ಆಕ್ಸಿಡೆಂಟ್ ನಡೀತಾನೆ ಇರ್ತದೆ. ಹಾಲು ಇಸ್ಕೊಂಡ್ವಿ. ಇವಾಗ ಮನೆಗೆ ಹೋಗ್ಬೋದು ಜಾಲಿಯಾಗಿ.